ಥ್ಯಾಂಕ್ ಯು. ಬೆಂಗಳೂರಿನ ಪ್ರಮುಖ ಫ್ಲೈಓವರ್ಗಳಲ್ಲಿ ಒಂದಾದಂತಹ ಪೀಣ್ಯ ಫ್ಲೈಓವರ್ ಏನಿದೆ, ಈ ಒಂದು ಫ್ಲೈಓವರ್ ನಲ್ಲಿ ಕಾಮಗಾರಿಯನ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿರುವಂತದ್ದು. ರಸ್ತೆಯ ಒಂದಿಷ್ಟು ಗುಣಮಟ್ಟತೆಯ ಮೇಲೆಗೆ ಅವುಗಳಿಗೆ ಡಾಮರೀಕರಣವನ್ನ ಮಾಡೋದಕ್ಕೆ ಕಾಮಗಾರಿಯನ್ನ ಆರಂಭ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಪೀಣ್ಯ ಫ್ಲೈಓವರ್ ಏನಿದೆ, ಬೆಂಗಳೂರಿನಿಂದ ಹೊರಭಾಗಕ್ಕೆ ಹೋಗುವಂತವರು ಮತ್ತೆ ಬೆಂಗಳೂರಿನ ಒಳಭಾಗಕ್ಕೆ ಬರುವಂತವರು ಈ ಒಂದು ಫ್ಲೈಓವರ್ ಅನ್ನ ಮುಖ್ಯವಾಗಿ ನೆಚ್ಚಿಕೊಳ್ತಾರೆ. ಯಾಕಂತ ಹೇಳಿದ್ರೆ ಸಂಚಾರ ದಟ್ಟಣೆ ಇರೋದಿಲ್ಲ. ಅದರ ಜೊತೆಗೆ ಆರಾಮವಾಗಿ ಪೀಣ್ಯದಿಂದ ನೇರವಾಗಿ ಗುರುಗುಂಟೆಪಾಳ್ಯದವರೆಗೂ ಬರಬಹುದು ಅನ್ನುವಂತ ಇದೇನಿದೆ, ಈ ನಿಟ್ಟಿನಲ್ಲಿ ಈ ಒಂದು ಫ್ಲೈಓವರ್ ಏನಿದೆ ಇದನ್ನ ವಾಹನ ಸವಾರರು ನೆಚ್ಚಿಕೊಳ್ತಾರೆ. ಅದರ ಜೊತೆಗೆ ಇದರ ಒಂದಿಷ್ಟು ಗುಣಮಟ್ಟ, ಅದರ ಜೊತೆಗೆ ರಸ್ತೆಯ ಕಾಮಗಾರಿ ಆಗೋ ಕಾರಣದಿಂದಾಗಿ ಇದೀಗ ರಾತ್ರಿ ಹೊತ್ತಿನಲ್ಲಿ ಈ ಒಂದು ಫ್ಲೈಓವರ್ ನ ಮೇಲ್ಭಾಗದಲ್ಲಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಿರುವಂತದ್ದು. ಪ್ರಮುಖವಾಗಿ ಈ ಒಂದು ಫ್ಲೈಓವರ್ ನ ಎರಡೂ ಬದಿಯ ರಸ್ತೆಗಳೇನಿದೆ, ಈ ಒಂದು ಎರಡೂ ಬದಿಯ ರಸ್ತೆಗಳಲ್ಲೂ ಕೂಡ ಡಾಮರಿಂಗ್ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ. ಈ ಉದ್ದಗಲಕ್ಕೂ ಪೀಣ್ಯದಿಂದ ನೆಲಮಂಗಲದ ಟೋಲ್ ಏನಿದೆ, ಆ ಟೋಲ್ನವರೆಗೂ ಕೂಡ ಈ ಒಂದು ಕಾಮಗಾರಿಗಳು ನಡೆಯುತ್ತೆ. ಈ ನಿಟ್ಟಿನಲ್ಲಿ ರಾತ್ರಿ ಹೊತ್ತಿನಲ್ಲಿ ವಾಹನಗಳ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ರಾತ್ರಿ ಹೊತ್ತು ಡಾಮರೀಕರಣವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮುಂಜಾನೆ 5 ಗಂಟೆಯವರೆಗೂ ಕೂಡ ಸಂಪೂರ್ಣವಾಗಿ ಈ ಒಂದು ಫ್ಲೈಓವರ್ ನಲ್ಲಿ ವಾಹನ ಸಂಚಾರದ ಓಡಾಟಕ್ಕೆ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ಒಂದು ಕಡೆಯಲ್ಲಿ ರಾತ್ರಿಯಾಗಿ ಆರಾಮವಾಗಿ ಡಾಮರೀಕರಣವನ್ನ ಮಾಡಬಹುದು, ಅದರ ಜೊತೆಗೆ ವಾಹನಗಳ ಸಂಖ್ಯೆ ಕೂಡ ಕಡಿಮೆ ಇರುತ್ತೆ. ಈ ನಿಟ್ಟಿನಲ್ಲಿ ಸರ್ವಿಸ್ ರೋಡ್ ಮೂಲಕ ವಾಹನಗಳು ಹೋಗಬಹುದು. ಈ ಕಾರಣದಿಂದಾಗಿ ಇದೀಗ ರಾತ್ರಿ ಕಾಮಗಾರಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡು ಕಾಮಗಾರಿಯನ್ನ ಆರಂಭ ಮಾಡಿರುವಂತದ್ದು. ಸುಮಾರು 10 ದಿವಸಗಳ ಕಾಲ ಅಂತ ಹೇಳಿದ್ರೆ ಆಗಸ್ಟ್ 5ರವರೆಗೂ ಕೂಡ ಈ ಒಂದು ಕಾಮಗಾರಿ ನಡೆಯುತ್ತೆ. ಕಾಮಗಾರಿ ಎರಡೂ ಕಡೆ ಡಾಮರೀಕರಣ ಆದ ಬಳಿಕವಾಗಿ ರಾತ್ರಿ ಹೊತ್ತಿನಲ್ಲಿ ಈ ಒಂದು ಫ್ಲೈಓವರ್ ಆರಂಭ ಆಗುವಂತದ್ದು. ಇದೀಗ ಸದ್ಯದ ಮಟ್ಟಿಗೆ ಆಗಸ್ಟ್ 5ರವರೆಗೆ ಈ ಒಂದು ಫ್ಲೈಓವರ್ ನಲ್ಲಿ ಮುಂಜಾನೆ ಹೊತ್ತು ಯಥಾಸ್ಥಿತಿಯಲ್ಲಿ ವಾಹನಗಳ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿದ್ರು ಕೂಡ ರಾತ್ರಿ 10 ಗಂಟೆ ಬಳಿಕ ಈ ಒಂದು ಫ್ಲೈಓವರ್ ಅನ್ನ ಕ್ಲೋಸ್ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಫ್ಲೈಓವರ್ ಕ್ಲೋಸ್ ಆದಂತಹ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗವಾಗಿ ಎರಡೂ ಬದಿಯ ಸರ್ವಿಸ್ ರಸ್ತೆಗಳೇನಿದೆ, ಆ ಒಂದು ಸರ್ವಿಸ್ ರಸ್ತೆಗಳನ್ನ ಬಳಸೋದಕ್ಕೆ ವಾಹನ ಸವಾರರಿಗೆ ಒಂದಿಷ್ಟು ಮನವಿಯನ್ನ ಕೂಡ ಇದೀಗ ಸಂಚಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಇನ್ನು ಪೀಣ್ಯ ಫ್ಲೈಓವರ್ ನಲ್ಲಿ ದಿನಕ್ಕೆ ಸಾವಿರಾರು ವಾಹನಗಳು ಓಡಾಟವನ್ನ ನಡೆಸ್ತವೆ. ಈ ನಿಟ್ಟಿನಲ್ಲಿ ಒಂದು ವೇಳೆ ಮುಂಜಾನೆ ಹೊತ್ತಿಗೆ ಫ್ಲೈಓವರ್ ಅನ್ನ ಕ್ಲೋಸ್ ಮಾಡಲಾಯಿತು, ಬೆಳಗ್ಗೆ ಹೊತ್ತು ಅದರಲ್ಲಿ ಕಾಮಗಾರಿಗಳನ್ನ ನಡೆಸುವಂತಹ ಕೆಲಸಕ್ಕೆ ಏನಾದ್ರೂ ಹೋದಂತ ಸಂದರ್ಭದಲ್ಲಿ ಹೆಚ್ಚಿನ ವಾಹನ ಇರೋದ್ರಿಂದಾಗಿ ಸಂಚಾರ ದಟ್ಟಣೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರ್ತವೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಒಂದಿಷ್ಟು ರಾತ್ರಿ ಹೊತ್ತಿನಲ್ಲಿ ಮಾತ್ರ ಈ ಒಂದು ಕಾಮಗಾರಿಯನ್ನ ನಡೆಸೋದಕ್ಕೆ ಇದೀಗ ಸಿದ್ಧತೆಯನ್ನ ಮಾಡಿಸಿಕೊಂಡು ಆ ಒಂದು ಕಾಮಗಾರಿಯನ್ನ ನಡೆಸ್ತಾ ಇರುವಂತದ್ದು. ಆಗಸ್ಟ್ 5ರವರೆಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯಿಂದ ಮುಂಜಾನೆ 5 ಗಂಟೆವರೆಗೆ ಕ್ಲೋಸ್ ಮಾಡೋದಕ್ಕೆ ಸಿದ್ಧತೆ ಮಾಡಿ ಆ ಒಂದು ಕಾಮಗಾರಿಯನ್ನ ಆರಂಭ ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಇನ್ನಷ್ಟು ಸುದ್ದಿಗಳನ್ನ ನೀಡ್ತಾ ಹೋಗ್ತಾರೆ ನಮ್ಮ ಕೊಲೀಗ್. ಓವರ್ ಟು ಯು.